ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಶ್ರೂಮ್ ಬಿರಿಯಾನಿಗೆ ಯಾವ್ಯಾವ ಐಟಮ್ಸ್ ಬೇಕು ಅನ್ನೋದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಪ್ಲೇಟಲ್ಲಿ ಇರೋದು ಬಂದು ಸ್ಪೈಸಸ್. ಇದು ಬಂದು ಕಸೂರಿ ಮೇಥಿ, ಸೋಂಪು, ಜೀರಾ, ಏಲಕ್ಕಿ 2, 1 ಚಕ್ಕೆ, 2 ಮರಾಠಿ ಮೊಗ್ಗು, 2 ಲವಂಗ ಮತ್ತು 2 ಮೆಣಸಿನ ಇದಿದೆ, 1 ಸ್ಟಾರ್ ಮತ್ತು ಇನ್ನೊಂದು ಪಲಾವ್ದು ಒಂದು ಫ್ಲೇವರದು, ಇನ್ನೊಂದು ಪಲಾವ್ ಎಲೆ ಮತ್ತು ಮೇನ್ ಗೋಡಂಬಿ. ಸೊ ನನಗೆ ಯಾವುದೇ ರೀತಿಯಾದ ಒಂದು ಪಲಾವ್ ಅಥವಾ ಬಿರಿಯಾನಿ ಟೊಮಟೊ ಬಾತ್ ಮಾಡೋದ್ರಾಗ ಒಂದು 4-5 ಗೋಡಂಬಿ ಹಾಕೋದು ರೂಢಿಯಾಗಿದೆ. ಸೊ ಇದು ಬಂದು ಸ್ಪೈಸಸ್. ಓಕೆ, ನೆಕ್ಸ್ಟು ಈರುಳ್ಳಿ. ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಹಸಿಮೆಣ್ಸಿನ್ಕಾಯಿನ ಸೀಳ್ಕೊಂಡಿದ್ದೀನಿ. 1 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು 3 ಟೊಮ್ಯಾಟೊನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪುದೀನ ಇಟ್ಕೊಂಡಿದ್ದೀನಿ ಮತ್ತು ಈ ಮಶ್ರೂಮ್ನ ಅರಿಶಿನ ಮತ್ತು ಕಲ್ಲುಪ್ಪು ಹಾಕಿ ನೆನೆಸಿದ್ದೀನಿ. ಸೊ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹೋಗ್ತಾ ಹೋಗ್ತಾ ಇನ್ನೂ ಏನೇನು ರೆಡಿ ಮಾಡ್ಕೊತೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನಾನಿವಾಗ ಒಂದು 7-8 ಬೆಳ್ಳುಳ್ಳಿನ ಬಿಡಿಸ್ಕೊಂಡು 1 ಶುಂಠಿ ಪೀಸ್ನ ಹಾಕ್ಕೊಂಡಿದ್ದೀನಿ ಚಿಕ್ಕದು. ಸೊ ನಾವು ಮಾಡೋದು ತುಂಬ ಕಡಿಮೆ ಕ್ವಾಂಟಿಟಿ, ಅದಕ್ಕೆ ಇಷ್ಟು ಸಾಕು. ಇವಾಗ ನಾನು ಇದಕ್ಕೆ 2 ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಪುದೀನ. ಇವಾಗ ತೊಳೆದಿಟ್ಟಿರೋ ಪುದೀನಾನ ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಪುದೀನ ಹಾಕೋತಿರೋ ಅಷ್ಟು ಈಕ್ವಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಇದು ಮಸಾಲೆ ಮಾಡ್ಕೊಳ್ಳೋದಕ್ಕೆ. ಸೊ ಕೊತ್ತಂಬರಿ ಹಾಕಿದ್ದೀನಿ. ಈಗ ನೆಕ್ಸ್ಟು ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳೋಣ. ನಾನು ನಮ್ಮನೇಲಿ ಯೂಸ್ ಮಾಡೋದು ಪಿಂಕ್ ರಾಕ್ ಸಾಲ್ಟು, 1 ಸ್ಪೂನ್ ಸಾಕು. ಸೊ ಇವಾಗ ಪೇಸ್ಟ್ ಹಾಕಿದೆ. ಓಕೆ, ಸೊ ಇವಾಗ ಗೆಟ್ ಸ್ಟಾರ್ಟ್ ರೆಡಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಅಂತ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆನೂ ನಾನು ಯೂಸ್ ಮಾಡ್ತಿರೋ ಆಯಿಲ್ ಬಂದು ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಅಂದಾಜಲ್ಲಿ ಹಾಕೋತಾ ಇದ್ದೀನಿ. ಒಂದು 3-4 ಸ್ಪೂನ್ಸ್ ಹಾಕೋಬೋದು. ತುಪ್ಪನೂ ಅದ್ರ ಜೊತೆ ಹಾಕೋಬೋದು, ಬೆಣ್ಣೆ ಕೂಡ ಹಾಕ್ಬೋದು. ಸೊ ನಾನಿವತ್ತು ಬರೀ ಆಯಿಲ್ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾದ ಮೇಲೆ ಪಾತ್ರೆ ತುಂಬ ಕಾದಿತ್ತು ಅಂತ ನಾನು ಸ್ಟವ್ ಆಫ್ ಮಾಡಿದ್ದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫಸ್ಟು ಬೇ ಲೀಫ್, ಪಲಾವ್ ಎಲೆ ಮತ್ತು ಏನೇನು ನಾವು ಸ್ಪೈಸಸ್ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ನಾನು ಈಗ ಪಾತ್ರೆಗೆ ಹಾಕ್ತಾ ಹೋಗ್ತೀನಿ. ಏಲಕ್ಕಿ, ಚಕ್ಕೆ, ಲವಂಗ ಮತ್ತು 1-2 ಕಾಳುಮೆಣಸು, ಮರಾಠಿ ಮೊಗ್ಗು, ಸ್ಟಾರ್ ಮತ್ತು ಸೋಂಪು, ಜೀರಿಗೆ ಒಂದಷ್ಟು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ಅದು ಚಟ್ಪಟ ಅಂತ ಇದೆ. ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಫಸ್ಟ್ ಗೋಡಂಬಿ ಹಾಕ್ಕೊಂಡು ಬಿಡ್ತೀನಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಅದ್ರೊಳಗೆ ಸ್ವಲ್ಪ ಫ್ರೈ ಆಗ್ತಿರ್ಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸುಮ್ಮನೆ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಹಾಕಿದ್ಮೇಲೆ ಕಸೂರಿ ಮೇಥಿನ ಹಾಕ್ತೀನಿ, ಒಳ್ಳೆ ಸ್ಮೆಲ್ ಕೊಡುತ್ತೆ. ಬರ್ತಾಯಿದೆ ಚಟಪಟ ಅನ್ನತ್ತೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ. ಈಗ ನಾವು 2 ಹಸಿಮೆಣಸಿನ್ಕಾಯಿ ಮತ್ತು ಆನಿಯನ್ ಹಾಕೋಣ. ಅದು ಹಸಿದೆಲ್ಲ ಏನಂತಾರೆ ಹಸಿ ಹೋಗೋವರೆಗೂ ನಾವು ಈಗ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇದು 1 ಆನಿಯನ್ ಕಟ್ ಮಾಡ್ಕೊಂಡಿದ್ದಲ್ಲ ಅದು ಫ್ರೈ ಮಾಡ್ತಾ ಹೋಗೋಣ. ಈಗ
ಲೋ ಫ್ಲೇಮಲ್ಲಿ ಇರ್ತಾರೆ, ಒಂಚೂರು ಹೈ ಮಾಡ್ಕೊತೀನಿ, ಒಂಚೂರು ಹೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಆಗ್ತಿದ್ದ ಹಾಗೆ ನಾವು ಟೊಮ್ಯಾಟೊನ ಹಾಕ್ಕೊಳ್ಳೋಣ. ಸೊ ಇನ್ನೂ ಬ್ರೌನ್ ಆಗಿಲ್ಲ, ಆಗ್ತಾಯಿದೆ. ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಿದೆ. ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಿದೆ ಸ್ಮೆಲ್ಲು. ಇವಾಗ ಟೊಮೆಟೊ ಹಾಕೋಬೋದು. ಕಟ್ ಮಾಡಿರೋ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಹಸಿ ಬಿಡೋವರೆಗೂ ಫ್ರೈ ಮಾಡ್ಕೊಂಡಿದ್ವಿ. ಅದು ಸ್ವಲ್ಪ ಹಸಿ ಬಿಡ್ತಾ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಬ್ರೌನ್ ಆಗ್ತಿದೆ ಕಲರಲ್ಲಿ ಅಂತ ಹೇಳಿದಾಗ ನಾವು ಕಟ್ ಮಾಡ್ಕೊಂಡಿದ್ದ ಟೊಮೆಟೊನ ಹಾಕ್ಕೋಬೇಕು. ಟೊಮೆಟೊ ಹಾಕ್ಕೊಂಡಾದ್ರೂ ಮಾಡ್ಬೋದು, ಇಲ್ಲ ಟೊಮೆಟೊ ಸ್ಕಿಪ್ ಆದರೂ ಮಾಡ್ಬೋದು. ಅದೇ ನನಗೆ ಟೊಮೆಟೊ ಒಂದು ತುಂಬ ಇಷ್ಟ, ಅದಕ್ಕೆ ಹಾಕಿದ್ದೀನಿ. ಕೆಲವು ಮೊಸರು ಹಾಕ್ತಾರೆ ಇನ್ಸ್ಟೆಡ್ ಆಫ್ ಟೊಮೆಟೊ, ಮೊಸರನ್ನ ಹಾಕ್ತಾರೆ. ನಿಂಬೆ ಹಣ್ಣು ಹಿಂಡ್ತಾರೆ ಸ್ವಲ್ಪ. ನಾವು ಮೊಸರು ಇವತ್ತು ಇಲ್ಲ, ಏನಿದೆ ಅದರಲ್ಲೇ ಮಾಡ್ತಾಯಿದ್ದೀನಿ ನಾನು. ಸೊ ಇದು ಬೇಯೋಷ್ಟೊತ್ತಿಗೆ ನಾವು ರುಬ್ಬಿರೋ ಮಸಾಲೆನೆಲ್ಲ ಇಟ್ಕೊಂಡು ಇನ್ನೇನಾದ್ರು ಐಟಮ್ಸು, ಮಶ್ರೂಮ್ನ ತೊಳೆದಿಟ್ಟಿದ್ದೀನಿ ನಾನು, ಅದೆಲ್ಲ ತೊಗೊಂಡು ಬಂದು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಹೋಗೋಣ. ಸೊ ಇದು ಆಗ್ತಾ ಇಲ್ಲಿ ರೆಡಿ ಮಾಡ್ಕೊತೀನಿ ಬೇರೆದೆಲ್ಲ. ನೋಡಿ ಬೇಯ್ತಾ ಇದೆಲ್ಲ, ಎಲ್ಲ ಚೆನ್ನಾಗೇ ಬೆಂದಿದೆ. ಟೊಮೆಟೊನ ನೋಡಿ ಸ್ಮ್ಯಾಶ್ ಆಗ್ತಿದೆ. ಸೊ ನೀಟಾಗಿ ಬ್ಲೆಂಡ್ ಆಗಿದೆ ಅಂತ ಹೇಳ್ಬೋದು. ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮಶ್ರೂಮ್ನ. ಸೊ ನಂಗೆ ಸ್ವಲ್ಪ ದಪ್ಪ ಬೇಕು, ಯಾಕಂದರೆ ಅದು ಕರ್ಗೆ ಹೋಗಿಬಿಡುತ್ತೆ, ಸೊ ಸಿಗಲ್ಲ ಬಾಯಿಗೆ. ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇವಾಗ ನಾನು ಮಶ್ರೂಮ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಮೆಲ್ ಹೆಂಗಿದೆ ಅಂದರೆ ಸಿಕ್ಕಾಬಟ್ಟೆ ಟೆಂಪ್ಟಿಂಗ್ ಆಗಿದೆ. ಮಶ್ರೂಮ್ ಹಾಕಿದಾಗಂತೂ ಇನ್ನೂ ಏನಂತಾರೆ ಸ್ಮೆಲ್ ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು. ಯಾವಾಗ ಆಗುತ್ತೋ, ಯಾವಾಗ ತಿಂತೀನೋ ಅಂತ ಕಾಯ್ತಿದ್ದೀನಿ. ಏನಿಲ್ಲ, 10 ಮಿನಿಟ್ಸ್ ಆಗೋಗುತ್ತೆ. ಮಶ್ರೂಮ್ ಬೇಗನೆ ಬೇಯುತ್ತೆ ಆ್ಯಕ್ಚುಲಿ. ನಾನು ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಿದೆಯಾ? ಓಕೆ, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇವಾಗ ಮಶ್ರೂಮ್ನು ನೀರು ಬಿಟ್ಕೊಡುತ್ತೆ. ಸೊ ತಳ ಹಿಡಿಯೋಕ್ಕೂ ಮುಂಚೆ ನಾವು ಮಿಕ್ಸ್ ಮಾಡ್ತಾಯಿದ್ರೆ ಏನಾಗುತ್ತೆ, ತಳ ಹಿಡಿಯಲ್ಲ, ಪ್ಲಸ್ ಇದು ನೀರು ಬಿಟ್ಕೊಡುತ್ತಲ್ಲ, ಆವಾಗ ಸಿಯೋ ಚಾನ್ಸಸ್ ಎಲ್ಲ ಏನೂ ಆಗಿರಲ್ಲ. ಓಕೆ, ಸ್ವಲ್ಪ ಫ್ಲೇಮ್ನ ಚೂರು ಕಡಿಮೆ ಮಾಡ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದನ್ನು ಚೆನ್ನಾಗೆ ಮಶ್ರೂಮು ಫ್ರೈ ಆಗಬೇಕು. ಆ ಮಸಾಲ ಮಶ್ರೂಮ್ಗೆ ಹಿಡಿಬೇಕು. ಹಿಡಿದ ತಕ್ಷಣ ನಾವೇನು ರುಬ್ಕೊಂಡಿದ್ದೀವಲ್ಲ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ, ಮೇನ್ ಇಂಗ್ರೀಡಿಯೆಂಟ್ ಶುಂಠಿ ಬೆಳ್ಳುಳ್ಳಿನೇ ಹಾಕಿ ಆ ಮಸಾಲೆಗಳನ್ನ ನಾವು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಆ್ಯಡ್ ಮಾಡೋಣ. ಯಾವಾಗ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ. ಓಕೆ, ಸೊ ನಾನಿಲ್ಲಿ ಒಂದು ಗ್ಲಾಸ್ ಆಫ್ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋದು ಸ್ಟೀಮ್ ರೈಸು. ಇವಾಗ ನಾನು ಮಿಕ್ಸಿಲಿರೋ ಅಂಥ ಮಸಾಲ ಐಟಮ್ ರುಬ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಮಿಕ್ಸಿಲಿ ಏನೇನೇ ಉಳಿದಿತ್ತು ಅದೆಲ್ಲ ನೀರು ಹಾಕಿದ್ದೀನಿ ನಾನು. ಕುದೀಲಿ ಚೆನ್ನಾಗಿ, ಒಂದು 5 ನಿಮಿಷ ಕುದೀಲಿ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಟ ಅಂತ ಕುದೀತಾ ಇದೆ. ಸೊ ಎಲ್ಲ ಚೆನ್ನಾಗಿ ಬಂದಿದೆ. ಅರೋಮಾ ಮಾತ್ರ ಓ ಮೈ ಗಾಡ್. ಇವಾಗ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ತಾ ಇದ್ದೀನಿ ಮಸಾಲೆಗೆ. ಮಿಕ್ಸ್ ಮಾಡೋಣ. ಸೊ ಹೀಗೆ ಕುದೀತಾ ಇದೆ ನಮ್ಮ ಮಶ್ರೂಮ್ ಬಿರಿಯಾನಿ. ನೀರು ಅಷ್ಟೇ ನಾನು ಸ್ವಲ್ಪ ಅಂದಾಜಲ್ಲೇ ಹಾಕ್ಕೊಂಡಿದ್ದೀನಿ. 1 ಬೌಲ್ ಅಂದರೆ 1 ಲೋಟ ಅಕ್ಕಿಗೆ ಒಂದು 2.5
2.5 ಗ್ಲಾಸಸ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ. ಸೊ ಹೀಗಿದೆ ಕನ್ಸಿಸ್ಟೆನ್ಸಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ಉಪ್ಪುನೂ ಹಾಕಿದ್ದೀನಿ ನಾನು 1-2 ಸ್ಪೂನು. ಯಾಕಂದರೆ ಮಸಾಲೆಗೂ ಕಲ್ಲುಪ್ಪು ಹಾಕ್ಕೊಂಡಿದ್ದೀವಿ, ಅದಕ್ಕೆ 2 ಸ್ಪೂನು ಹಾಕಿದ್ದೀನಿ. ಓಕೆ, ಇದನ್ನು ಇವಾಗ ಕುಕ್ಕರಲ್ಲಿ ಇಟ್ಬಿಟ್ಟು, ನಾನು ಯೂಶಲಿ ಮಾಡೋದು ಕುಕ್ಕರಲ್ಲೇ. ಸೊ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು 5 ವಿಷಿಲ್ ಕೂಗ್ಸಾದ್ಮೇಲೆ ಸಿಗ್ತೀನಿ ನಿಮಗೆ. ಹೇಗೆ ಕಾಣಿಸ್ತಿದೆ, ಹೇಗೆ ಆಗಿದೆ ಮಶ್ರೂಮ್ ಬಿರಿಯಾನಿ ಅಂತ. ಓಕೆ, ಕುಕ್ಕರ್ ಕೂಗ್ ಬರ್ತಾ ಇದೆ ನೋಡಿ. ಸೊ ವ್ಲಾಗ್ ಶುರು ಮಾಡಿದಾಗಿಂದ ಒಂದು ಚಿಕ್ಕದು ಏನೇ ಎಲಿಮೆಂಟ್ಸ್ ಆದ್ರೂ ಕ್ಯಾಪ್ಚರ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನನಗೆ. ಸೊ ಸಣ್ಣ ಪುಟ್ಟ ಅದೇ ಆಗಿರ್ಬೋದು, ಅದೇ ಎಲ್ಲನೂ ಕ್ಯಾಪ್ಚರ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದೇ ಲೈಫ್ ಅನ್ಸುತ್ತಲ್ವ. ಸಣ್ಣ ಪುಟ್ಟದಲ್ಲಿ ನಾವು ಖುಷಿನ ಕಾಣಬೇಕು, ದೊಡ್ಡದರಲ್ಲೂ ಖುಷಿ ಕಾಣಬೇಕು. ಸೊ ದೊಡ್ಡದ್ರಲ್ಲಿ ಇಮಿಡಿಯೇಟಾಗಿ ಖುಷಿ ಬರುತ್ತೆ ಅಂತ ಅನ್ಕೋತೀವಲ್ಲ. ಸೊ ದೊಡ್ಡದಲ್ಲೂ ಇಮಿಡಿಯೇಟಾಗಿ ಖುಷಿ ಬರುತ್ತೆ, ಸಣ್ಣ ಪುಟ್ಟದಲ್ಲೂ ಖುಷಿ ಬರುತ್ತೆ. ಜಸ್ಟ್ ನಾವು ಮನ್ಸು ಮಾಡಬೇಕು. ಮನಸ್ಸನ್ನ ಇಟ್ಟು ಅದ್ರ ಕಡೆ ನಾವು ಗಮನ ಕೊಟ್ಟಾಗ ಇದೆಲ್ಲ ಖುಷಿ ನಮಗೆ ಸಿಗುತ್ತೆ, ಇದೆಲ್ಲ ಪಾಸಿಬಿಲಿಟೀಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. 1 ಕೂಗ್ ಆಯಿತು. ಇವಾಗ ಇನ್ನೊಂದು ಕೂಗ್ತಾ ಇದೆ. ನೋಡಿ, ನನ್ನ ಎಕ್ಸೈಟ್ಮೆಂಟ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಕುಕ್ಕರ್ ತೋರಿಸ್ತಿದ್ದಾಳಲ್ಲಪ್ಪ ಅನ್ಕೋಬೋದು. ನಾನು ಇದೆಲ್ಲ ಎಂಜಾಯ್ ಮಾಡ್ತಾಯಿದ್ದೀನಿ, ಅದಕ್ಕೆ ನಿಮಗೂ ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು 3ನೇ ಕೂಗು. ನಮ್ಮ ಸ್ಟವ್ ಬಂದು ಇಂಡಿಯನ್ ಬಟರ್ಫ್ಲೈ ಕಂಪ್ನಿದು, ಬಟರ್ಫ್ಲೈ ಯೂರೋ ಪ್ಲಸ್. ಸುಮ್ಮನೆ ಹಾಗೆ ಕುಕ್ಕರ್ ಬರೀ ಕುಕ್ಕರ್ ಕೇಳಿಸ್ಬಾರ್ದಲ್ಲ, ಇದು 4ನೇ ಕೂಗು, ಅದಕ್ಕೆ ಹಾಗೆ ನಮ್ಮ ಸ್ಟವ್ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ಇದು ಬಂದು ಈ ಸ್ಟವ್ ತೊಗೊಂಡು ನಾವು ಆಲ್ಮೋಸ್ಟ್ 10 ಇಯರ್ಸ್ ಆಗಿದೆ. ಸೊ ಇದು ನಮ್ಮದು 10 ಇಯರ್ಸ್ ಸ್ಟವ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಸ್ಟವ್ವು. ದ ಲಾಸ್ಟ್ ಕೂಗು. ಇದು ಕೂಗಾದ್ಮೇಲೆ ನಾನು ಕುಕ್ಕರ್ ಆಫ್ ಮಾಡ್ತೀನಿ. ಪ್ರೆಷರ್ ಬಿಟ್ಟ ಮೇಲೆ ಓಪನ್ ಮಾಡಿ ಹೇಗಾಗಿದೆ ಮಶ್ರೂಮ್ ಬಿರಿಯಾನಿ ಅಂತ ತೋರಿಸ್ತೀನಿ. ಓಕೆ, ಕುಕ್ಕರಿಂದ ಬಿರಿಯಾನಿ ತೆಗೆದಿದ್ದೀನಿ. ಮಶ್ರೂಮ್ ಬಿರಿಯಾನಿನ ನೋಡಿ ಹೀಗೆ ಕಾಣ್ತಿದೆ, ಇಷ್ಟು ಬರುತ್ತೆ. ಇವಾಗ ನಾನು ಇದನ್ನು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ. ಓಕೆ, ಸೊ ಇಲ್ಲಿದೆ ನೋಡಿ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ ಟು ಈಟ್ ಅಂತಲೇ ಹೇಳ್ಬೋದು. ಓಕೆ, ಇವಾಗ ನಾನು ನಮ್ಮ ಮನೆಯವರೆಲ್ಲರೂ ಸೇರ್ಕೊಂಡು ಊಟ ಮಾಡ್ತೀವಿ. ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ರಿಗೂ.